ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 131. ಯಾಮಿನಿ ತನ್ನ ಕೋಣೆಯ ಬಾಗಿಲನ್ನು ಲಾಕ್ ಮಾಡಿ ತಿರುಗಿದಾಗ ತಿಲಕ ಬಾಗಿಲಲ್ಲಿ ಕೈ ಕಟ್ಟಿಕೊಂಡು ಹುರಿಯುವ ಕಣ್ಣುಗಳಿಂದ ನಿಂತಿದ್ದರು. ಈಗ ನನಗೆ ಉತ್ತರ ಹೇಳು ಯಾಮಿನಿ, ಬಿಟ್ಟು ಹೋದ ಆ ವಿಷ್ಣುವನ್ನು ಈಗ ಯಾವ ಕಾರಣಕ್ಕಾಗಿ ಈ ಪರಿಸ್ಥಿತಿಯಲ್ಲಿ ಕರೆತಂದು ನಿನ್ನ ಹಾಸಿಗೆಯ ಮೇಲೆ ಮಲಗಿಸಿದ್ದೀಯಾ? ನಿನಗೆ ಸ್ವಲ್ಪವೂ ಬುದ್ಧಿ ಇಲ್ವಾ ಎಂದು ತಿಲಕ ತನ್ನ ಕೋಪವನ್ನು ತಡೆಯಲಾಗದೆ ಸಿಡಿದಿದ್ದರು. ಯಾಮಿನಿ ತನ್ನ ಹೊಟ್ಟೆಯ ಮೇಲೆ ಮೆಲ್ಲನೆ ಕೈಯಿಟ್ಟು ತೀಕ್ಷ್ಣವಾಗಿ ತನ್ನ ತಾಯಿಯನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಹಳು ಮರೆಯಾಗಿ ಒಬ್ಬ ತಾಯಿಗೆ ಇರಬೇಕಾದ ಪ್ರಬುದ್ಧತೆ ಕಾಣಿಸುತ್ತಿತ್ತು. ಅಮ್ಮ, ನಾವಿಬ್ಬರು ವಿಚ್ಛೇದನ ಮಾಡಿಕೊಂಡಿದ್ದು ಹೌದು, ಆದರೆ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಈ ಮಗುವಿಗೆ ವಿಷ್ಣುನೇ ಅಪ್ಪ. ಆ ಹಕ್ಕನ್ನು ಈ ಪ್ರಪಂಚದಲ್ಲಿ ಯಾವ ಕೋರ್ಟಿನಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲಮ್ಮ ಎಂದಳು ಯಾಮಿನಿ ಅತ್ಯಂತ ದೃಢವಾದ ಧ್ವನಿಯಲ್ಲಿ. ಅದಕ್ಕಾಗಿ ಹೀಗೆ ಕುಡುಕನಾಗಿರುವವನನ್ನು ಅಂದಾಗ ಅವರು ಯಾವಾಗಲೂ ಹೀಗೆ ಇರಲಿಲ್ಲ ಅಮ್ಮ ಎಂದು ತನ್ನ ಗಂಡನಿಗಾಗಿ ತಕ್ಷಣವೇ ವಾದಿಸಿದಳು ಯಾಮಿನಿ. ನನ್ನ ಮೇಲಿರುವ ಕೋಪದಲ್ಲಿಯೂ ಕನಿಷ್ಕಾಳನ್ನು ಅಗಲಿದ ನೋವಿನಲ್ಲಿಯೂ ಅವರು ಹೀಗೆ ದಾರಿ ತಪ್ಪಿ ನಿಂತಿದ್ದಾರೆ. ಒಬ್ಬ ಹೆಣ್ಣಾಗಿ, ಒಬ್ಬ ಹೆಂಡತಿಯಾಗಿ ನನ್ನ ಗಂಡ ರಸ್ತೆಯಲ್ಲಿ ತಡವರಿಸುತ್ತಿರುವಾಗ ಅದನ್ನು ನೋಡಿಕೊಂಡು ಸುಮ್ಮನೆ ಹೋಗಲು ನನ್ನಿಂದ ಸಾಧ್ಯವಾಗಲಿಲ್ಲ ಅಮ್ಮ. ನಾನು ಮಾಡಿದ್ದು ತಪ್ಪು ಎಂದು ನೀವು ಅಂದುಕೊಂಡರೆ ನನ್ನನ್ನು ಕ್ಷಮಿಸಿಬಿಡಿ. ಆದರೆ ಇವತ್ತು ಒಂದು ರಾತ್ರಿ ಅವರು ಇಲ್ಲಿಯೇ ಇರುತ್ತಾರೆ. ಬೆಳಗಾದ ಮೇಲೆ ಅವರ ನಶೆ ಇಳಿದ ಮೇಲೆ ಅವರೇ ಹೊರಟು ಹೋಗುತ್ತಾರೆ ಎಂದು ಹೇಳಿ ತಿಲಕ ಅವರ ಉತ್ತರಕ್ಕಾಗಿ ಕಾಯದೆ ಅಡುಗೆ ಮನೆಯ ಕಡೆಗೆ ನಡೆದಳು. ತಿಲಕ ಮಗಳ ವರ್ತನೆಯನ್ನು ಕಂಡು ಕೈಗಳನ್ನು ತಲೆಯ ಮೇಲೆ ಎತ್ತಿ ಮುಗಿದುಕೊಂಡು ಸೋಫಾದ ಮೇಲೆ ಕುಳಿತರು. ಅದೇ ಸಮಯ ಆ ಮುಚ್ಚಿದ ಕೋಣೆಯೊಳಗೆ ಹಾಸಿಗೆಯ ಮೇಲೆ ಮಲಗಿದ್ದ ವಿಷ್ಣು ಪ್ರಸಾದ್ ನಸೆಯ ಮಂಪರಿನಲ್ಲಿಯೂ ಚಳಿಗೂ ಮೆಲ್ಲನೆ ನರಳಲು ಆರಂಭಿಸಿದರು. ಯಾಮಿನಿ, ಯಾಮಿನಿ, ನನ್ನನ್ನು ಬಿಟ್ಟು ಹೋಗಬೇಡೆ ಅಯ್ಯಂ ಎಂದು ಅವನ ಆಳ ಮನಸ್ಸಿನ ತಳಮಳ ಮಾತುಗಳಾಗಿ ಹೊರಬರುತ್ತಿತ್ತು. ಅಡುಗೆ ಮನೆಗೆ ಪ್ರವೇಶಿಸಿದ ಯಾಮಿನಿಗೆ ಕೋಪ ಮತ್ತು ವಿರಹ ಅವಳ ಮನಸ್ಸನ್ನು ಸೀಳುತ್ತಿದ್ದರೂ ವಿಷ್ಣು ಪ್ರಸಾದ್ ಖಾಲಿ ಹೊಟ್ಟೆಯಲ್ಲಿ ನಶೆಯಲ್ಲಿ ಬಿದ್ದಿದ್ದಾನೆ ಎಂಬ ಆಲೋಚನೆಯೇ ಅವಳೊಳಗಿನ ಹೆಂಡತಿ ಮತ್ತು ತಾಯಿಯನ್ನು ತಲ್ಲಣಗೊಳಿಸಿತು. ತಟ್ಟೆಗಳನ್ನು ಹುಡುಕಿದವಳು ಬಿಸಿ ಬಿಸಿಯಾದ 4 ಇಡ್ಲಿಗಳನ್ನು ತೆಗೆದುಕೊಂಡು ಅದರ ಮೇಲೆ ಸಾಂಬಾರ್ ಮತ್ತು ಖಾರದ ಚಟ್ನಿಯನ್ನು ಹಾಕಿದಳು. ಒಂದು ಚೊಂಬಿನಲ್ಲಿ ತಣ್ಣೀರಿನೊಂದಿಗೂ ತನ್ನ ಕೋಣೆಗೆ ಧಾವಿಸಿದಳು. ಬಾಗಿಲು ತೆಗೆದು ಒಳಗೆ ಹೋದವಳು ಹಾಸಿಗೆಯ ಮೇಲೆ ಅಲುಗಾಡದೆ ಮಲಗಿದ್ದ ವಿಷ್ಣುವಿನ ಬಳಿ ಕುಳಿತಳು. ವಿಷ್ಣು, ವಿಷ್ಣು, ಹೇಳಿ ಎಂದು ಮೆಲ್ಲನೆ ಅವನ ಭುಜವನ್ನು ಮುಟ್ಟಿ ಅಲುಗಾಡಿಸಿದಳು. ನಶೆ ತಾರಕಕ್ಕೇರಿದ್ದರಿಂದ ಅವನಿಗೆ ಕಣ್ಣು ತೆರೆಯಲು ಸಾಧ್ಯವಾಗಲಿಲ್ಲ. ಯಾಮಿನಿ ಕಷ್ಟಪಟ್ಟು ಅವನ ಭಾರವಾದ ದೇಹವನ್ನು ಹಿಡಿದುಕೊಂಡು ಹಿಂದಿದ್ದ ಗೋಡೆಗೆ ಒರಗಿಸಿ ಕೂರಿಸಿದಳು. ಇಡ್ಲಿಯನ್ನು ಚಟ್ನಿಯಲ್ಲಿ ಕಲಸಿ ಒಂದು ಸಣ್ಣ ತುಂಡನ್ನು ಅವನ ಬಾಯಿಯ ಬಳಿ ತೆಗೆದುಕೊಂಡು ಹೋದಳು. ಆದರೆ ನಶೆಯ ಮಂಪರಿನಲ್ಲಿದ್ದ ವಿಷ್ಣು, ಬೇಡ, ಹೋಗು, ನನಗೆ ಏನೂ ಬೇಡ ಎಂದು ನಿರಾಕರಣೆಯಿಂದ ತಲೆಯಾಡಿಸಿದನು. ಅವಳ ಕೈಯನ್ನು ತಟ್ಟಿ ಬಿಡಲು ಪ್ರಯತ್ನಿಸಿದನು. ಚಟ್ನಿ ಅವನ ತುಟಿಯ ಬದಿಗೆ ಅಂಟಿಕೊಂಡಿತು. ವಿಷ್ಣು, ಸರಿಯಾಗಿ ತಿನ್ನಿ ಎಂದು ಯಾಮಿನಿ ಗದರಿಸುತ್ತಲೇ ಅದೇ ಸಮಯ ಅಷ್ಟೇ ಹದವಾಗಿ ಅವನ ಕೈಗಳನ್ನು ಹಿಡಿದುಕೊಂಡು, ನನ್ನ ಮೇಲಿರುವ ಕೋಪವನ್ನು ಊಟದಲ್ಲಿ ತೋರಿಸಬೇಡಿ, ಮೊದಲು ಇದನ್ನು ತಿನ್ನಿ ಎಂದು ಪ್ರೀತಿಯಿಂದ ಅವನ ಬಾಯಿಗೆ ತುತ್ತು ನೀಡಿದಳು. ಅವನು ನಶೆಯಲ್ಲಿ ತಡಬಡಾಯಿಸುತ್ತಾ ಕೈಯನ್ನು ತಟ್ಟಿ ಗಲಾಟೆ ಮಾಡಿದರೂ ಯಾಮಿನಿ ತಾಳ್ಮೆಯ ಮೂರ್ತಿಯಾಗಿ ಬದಲಾಗಿ ಅವನಿಗೆ ಪೂರ್ತಿ ಊಟವನ್ನು ತಿನ್ನಿಸಿ ಮುಗಿಸಿದಳು. ನಂತರ ಒಂದು ಮೃದುವಾದ ಬಟ್ಟೆಯಿಂದ ಅವನ ಬಾಯಿಯನ್ನು ಒರೆಸಿ ನೀರಿನ ಚೊಂಬನ್ನು ಅವನ ತುಟಿಗೆ ಇಟ್ಟು ನೀರು ಕುಡಿಸಿದಳು. ನೀರು ಕುಡಿದ ಕೂಡಲೇ ವಿಷ್ಣುವಿನ ದೇಹ ಸ್ವಲ್ಪ ಸಡಿಲವಾಯಿತು. ಅವನ ತಲೆಯನ್ನು ಮೆಲ್ಲನೆ ಎತ್ತಿ ಮತ್ತೆ ದಿಂಬಿನ ಮೇಲೆ ಮಲಗಿಸಿದಳು. ಅವನಿಗೆ ಉಸಿರಾಡಲು ಕಷ್ಟವಾಗಬಹುದು ಎಂದು ಯೋಚಿಸಿದವಳು ಅವನ ಶರ್ಟಿನ ಗುಂಡಿಗಳನ್ನು ಮಾತ್ರ ಮೆಲ್ಲನೆ ಬಿಚ್ಚಿ ಅವನ ಹಣೆಯ ಮೇಲಿದ್ದ ಬೆವರನ್ನು ತನ್ನ ಸೆರಗಿನಿಂದ ಒರೆಸಿದಳು. ಎಷ್ಟೇ ಜಗಳವಾಡಿದ್ದರೂ ಆ ಕ್ಷಣ ಅವಳೊಳಗೆ ವಿಷ್ಣು ಮಾತ್ರ ತುಂಬಿದ್ದನು.
ಕೋಣೆಯಿಂದ ಹೊರ ಬಂದವಳು ಅಡುಗೆ ಮನೆಗೆ ಹೋಗಿ ತನಗೂ ಸ್ವಲ್ಪ ಊಟವನ್ನು ಬಡಿಸಿಕೊಂಡು ತಿಂದಳು. ಊಟ ಮುಗಿಸಿ ಹಾಲಿಗೆ ಬಂದಾಗ ತಿಲಕ ಸೋಫಾದಲ್ಲಿ ಹಾಗೆಯೇ ಕುಳಿತಿದ್ದರು. ಅವರ ಮುಖ ಚಿಂತೆಯ ರೇಖೆಗಳಿಂದ ಸುಕ್ಕಟ್ಟಿತ್ತು. ನನ್ನ ಮಗಳ ಜೀವನ ಹೀಗೆ ಸಂಪೂರ್ಣವಾಗಿ ಮುಗಿದೇ ಹೋಯಿತಲ್ಲ, ಇನ್ಮುಂದೆ ಏನಿದೆ? ಪ್ರೇಯಸಿಯನ್ನ ನೆನಪಿಸಿಕೊಂಡು ಹೀಗೆ ಬೆಳಗಾದರೆ ಕುಡಿದುಕೊಂಡು ತಿರುಗುವವನು ಯಾವಾಗ ನನ್ನ ಮಗಳನ್ನು ಮನಸಾರೆ ಹೆಂಡತಿಯಾಗಿ ಒಪ್ಪಿಕೊಳ್ಳುತ್ತಾನೆ? ನನ್ನ ಮೊಮ್ಮಗ ಅಥವಾ ಮೊಮ್ಮಗಳಿಗೆ ಯಾವಾಗ ಇವನು ಒಳ್ಳೆಯ ಅಪ್ಪನಾಗಿ ಬದಲಾಗುತ್ತಾನೆ ಎಂಬ ಮನದ ತಳಮಳದೊಂದಿಗೆ ತಿಲಕ ಶೂನ್ಯವನ್ನು ದಿಟ್ಟಿಸುತ್ತಿದ್ದರು. ಯಾಮಿನಿ ತಾಯಿಯ ಬಳಿ ಹೋಗಿ, ಅಮ್ಮ, ವಿಷ್ಣು ಊಟ ಮಾಡಿ ಮಲಗಿದ್ದಾರೆ. ನೀವು ಏನನ್ನು ಯೋಚಿಸಿ ಮನಸ್ಸನ್ನು ಗೊಂದಲ ಮಾಡಿಕೊಳ್ಳದೆ ಊಟ ಮಾಡಿ ಹೋಗಿ ಮಲಗಿಕೊಳ್ಳಿ ಅಮ್ಮ ಎಂದು ಸಮಾಧಾನ ಪಡಿಸಿದಳು. ತಿಲಕ ನಿಟ್ಟುಸಿರು ಬಿಡುತ್ತಾ ಅವಳನ್ನು ನೋಡಿ ತನ್ನ ಕೋಣೆಗೆ ಹೋದರು. ಯಾಮಿನಿ ಮತ್ತೆ ತನ್ನ ಕೋಣೆಗೆ ಪ್ರವೇಶಿಸಿ ಬಾಗಿಲು ಹಾಕಿದಳು. ಹಾಸಿಗೆಯ ಮೇಲೆ ತನ್ನ ಗಂಡ ವಿಷ್ಣು ಮಲಗಿದ್ದನು. ಅವನು ಎಷ್ಟೇ ತನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡನಾಗಿದ್ದರೂ ನಶೆಯ ಮಂಪರಿನಲ್ಲಿರುವ ಅವನ ಪಕ್ಕದಲ್ಲಿ ಮಲಗಿ ಆ ಹಕ್ಕನ್ನು ತೆಗೆದುಕೊಳ್ಳಲು ಅವಳ ಮನಸ್ಸು ಒಪ್ಪಲಿಲ್ಲ. ಈಗಾಗಲೇ ಕಾನೂನುಬದ್ಧವಾಗಿ ವಿಚ್ಛೇದನ ಆಗಿರುವುದರಿಂದ ಇಂದು ಈ ಮನೆಯಲ್ಲಿ ಅವನು ಒಬ್ಬ ಅತಿಥಿ, ತಾನು ಒಬ್ಬ ಮೂರನೇ ಮಹಿಳೆ ಎಂಬ ಆಲೋಚನೆಯೇ ಅವಳೊಳಗೆ ಓಡುತ್ತಿತ್ತು. ಆದ್ದರಿಂದ ಹಾಸಿಗೆಯನ್ನು ಬಿಟ್ಟು ಬದಿಯಲ್ಲಿ ನೆಲದ ಮೇಲೆ ಚಾಪೆ ಹಾಸಿ ಅದರಲ್ಲಿ ಶಾಂತವಾಗಿ ಮಲಗಿಕೊಂಡು ವಿಷ್ಣು ಪ್ರಸಾದ್ನನ್ನೇ ನೋಡುತ್ತಾ ಮೌನವಾಗಿ ಎಚ್ಚರವಾಗಿದ್ದಳು. ಅದೇ ವೇಳೆಯಲ್ಲಿ ಒಂದು ಬೃಹತ್ ಹೋಟೆಲ್ನ ಮಂದ ಬೆಳಕಿನಲ್ಲಿ ಸಾಗರ್ ಮತ್ತು ಮಾಯಾ ಒಂದು ಕಾರ್ನರ್ ಟೇಬಲ್ನಲ್ಲಿ ಕುಳಿತಿದ್ದರು. ಸರ್ವರ್ ಮೆನು ಕಾರ್ಡ್ ಹಿಡಿದು ಬಂದು ನಿಲ್ಲಲು ಸಾಗರ್ ಅದನ್ನು ಈಸ್ಕೊಂಡು ಒಂದು ವಿಭಿನ್ನವಾದ ನಗುವಿನೊಂದಿಗೆ ತಿರುವಿ ಹಾಕಿದನು. ಏನು ಮೇಡಮ್, ಈ ಸಿಇಒಗೆ ಮುಂಬೈ ಸ್ಪೆಷಲ್ ಆಹಾರಗಳ ರುಚಿ ಗೊತ್ತಿದೆಯಾ ಅಂತ ನೋಡೋಣವಾ ಎಂದು ಕೆಣಕುತ್ತಲೇ ಸಾಗರ್ ಆಹಾರವನ್ನು ಆರ್ಡರ್ ಮಾಡಲು ಪ್ರಾರಂಭಿಸಿದನು. ಫಸ್ಟ್ ಚೆನ್ನಾಗಿ ಗರಿಗರಿಯಾಗಿ ತುಪ್ಪ ಸವರಿದ ಮಿಸಾಲ್ ಪಾವ್ 2 ಸೆಟ್ ತಗೊಂಡು ಬನ್ನಿ. ಆಮೇಲೆ ಒಳ್ಳೆ ಖಾರ ಖಾರವಾದ ಮುಂಬೈ ವಡಾ ಪಾವ್ ಜೊತೆಗೆ ನಾರ್ತ್ ಇಂಡಿಯನ್ ಸ್ಪೆಷಲ್ ತವಾ ಪಲಾವ್, ಆಮೇಲೆ ಪನ್ನೀರ್ ಟಿಕ್ಕಾ ರೋಲ್. ಇದೆಲ್ಲ ಮುಂಬೈ ಸ್ಪೆಷಲ್ನಲ್ಲೇ ಇರಬೇಕು ಎಂದು ಹೇಳುತ್ತಲೇ ಹೋದನು. ಮಾಯಾಗೆ ಅದನ್ನು ನೋಡಿದ ತಕ್ಷಣ ಸ್ವಲ್ಪ ಹುರಿದುಕೊಂಡು ಬಂತು. ಅವಳು ಸರ್ವರನ್ನು ನೋಡಿ, ಹಲೋ, ನನಗೆ ಅಪ್ಪಟ ನಮ್ಮ ಶೈಲಿಯಲ್ಲಿ ಬಿಸಿ ಬಿಸಿಯಾದ 2 ತೆಂಗಿನಕಾಯಿ ಹಾಲು, ಆಮೇಲೆ ಒಂದು ಸ್ಪೆಷಲ್ ತುಪ್ಪದ ರೋಸ್ಟ್ ತಗೊಂಡು ಬನ್ನಿ ಎಂದು ಊಟವನ್ನು ಆರ್ಡರ್ ಮಾಡಿದಳು. ಸರ್ವರ್ ಹೋದ ತಕ್ಷಣ ಮಾಯಾ ಸಾಗರ್ನನ್ನು ದುರುಗುಟ್ಟಿ ನೋಡುತ್ತಾ, ಹಲೋ ಮಿಸ್ಟರ್ ಸಾಗರ್, ಇಲ್ಲಿ ಬಂದ ಮೇಲೂ ನಿನಗೆ ಆ ಒಣಗಿದ ಚಪಾತಿ ಮತ್ತು ಉತ್ತರ ಭಾರತದ ಊಟವೇ ಬೇಕಾ? ಯಾಕೆ ಈ ಊಟ ಅಂದರೆ ನಿನಗೆ ಅಷ್ಟು ಕಹಿನಾ? ಇಷ್ಟ ಇಲ್ವಾ ಎಂದು ಕ್ಯಾತೆ ತೆಗೆದಳು. ಸಾಗರ್ ತನ್ನ ಕೈಗಳನ್ನು ಮೇಜಿನ ಮೇಲೆ ಹೂರಿ ಅವಳ ಮುಖದ ನೇರಕ್ಕೆ ಬಗ್ಗಿ, ನಿನಗೆ ಅರ್ಥವಾಗಲ್ಲ ಮಾಯಾ. ನಾನು ಸಣ್ಣ ವಯಸ್ಸಿನಿಂದಲೇ ಅಲ್ಲೇ ಹುಟ್ಟಿ ಅಲ್ಲೇ ತಿಂದು ಬೆಳೆದದ್ದು. ನನಗೆ ಇಷ್ಟವಾದುದನ್ನು ನಾನು ತಿನ್ನುತ್ತೇನೆ. ಆದರೆ ನನಗೆ ಈ ಊಟ ಇಷ್ಟವಿಲ್ಲ ಅಂತ ಯಾರು ಹೇಳಿದ್ದು? ಈ ಊಟನೂ ಇಷ್ಟ, ಈ ಹುಡುಗಿನೂ ತುಂಬ ಇಷ್ಟ ಎಂದು ಪ್ರೀತಿ ಬೆರೆತ ಕನ್ನಡದಲ್ಲಿ ಕಣ್ಮಿಟಕಿಸಿದನು. ಛೀ, ಬಾಯಿ ಮುಚ್ಚಿ, ಸುಮ್ಮನೆ ಯಾವಾಗ ನೋಡಿದರೂ ಹೀಗೆ ಮಾತನಾಡಿ ನನಗೆ ಕಿರಿಕಿರಿ ಮಾಡಬೇಡಿ ಎಂದು ಮಾಯಾ ಮುಖ ತಿರುಗಿಸಿಕೊಂಡಳು. ಎಷ್ಟು ಸುಂದರವಾದ ಹುಡುಗಿ ನೀನು ಎಂದು ಸಾಗರ್ ಮತ್ತೆ ಮೆದುವಾದ ಧ್ವನಿಯಲ್ಲಿ ಗುಣುಗುಟ್ಟುತ್ತಾ ಅವಳನ್ನು ರೇಗಿಸಲು ಮಾಯಾ ಮೇಜಿನ ಕೆಳಗೆ ಅವನ ಕಾಲನ್ನು ತನ್ನ ಕಾಲಿನಿಂದ ತುಳಿದಳು. ಹಾ ಎಂದು ಸಾಗರ್ ನೋವಾದಂತೆ ಮುಖ ಮಾಡಿ, ನನ್ನ ಮಾತು ಸರಿಯಾಗಿ ಗೊತ್ತಿಲ್ಲದಿದ್ದರೂ ಕಿಕ್ ಕರೆಕ್ಟಾಗಿ ಮಾಡ್ತೀಯ ಬೇಬಿ ಎಂದನು ನಗುವಿನೊಂದಿಗೆ. ಅಷ್ಟರಲ್ಲಿ ಇಬ್ಬರಿಗೂ ಊಟ ಬರಲು ಸಾಗರ್ ತನ್ನ ಉತ್ತರ ಭಾರತದ ಊಟವನ್ನು ಮತ್ತು ಮಾಯಾ ತನ್ನ ಊಟವನ್ನು ಸವಿದು ಮಾಡುವ ಸಮಯದಲ್ಲೂ ಸಾಗರ್ ಆಗಾಗ ಯಾವುದೋ ಒಂದು ಪದವನ್ನು ಹೇಳಿ ಅವಳ ಕೋಪವನ್ನು ಕೆರಳಿಸುತ್ತಲೇ ಇದ್ದನು. ಅವಳ ಖಾರ ಖಾರವಾದ ಉತ್ತರಗಳು, ಅವನ ಲವಲವಿಕೆಯ ವ್ಯಂಗ್ಯಗಳು ಆ ಸ್ಥಳವನ್ನೇ ರಸಮಯವಾಗಿ ಬದಲಾಯಿಸಿತ್ತು. ಊಟ ಮುಗಿದ ನಂತರ ಮಾಯಾ ಸರ್ವರನ್ನು ಕರೆದು ಬಿಲ್ ಪ್ಲೀಸ್ ಎಂದಳು. ಸರ್ವರ್ ಬಿಲ್ ಕಾರ್ಡ್ ತಂದು ಟೇಬಲ್ ಮೇಲಿಟ್ಟನು. ಮಾಯಾ ಗತ್ತಿನಿಂದ ಡೀಲಿಂಗ್ ಪ್ರಕಾರ, ಬಿಲ್ ನಾನೇ ಪೇ ಮಾಡ್ತೀನಿ, ಗೂಗಲ್ ಪೇ ಮಾಡಿಬಿಡೋಣ ಎಂದು ತನ್ನ ಫೋನ್ ತೆಗೆದುಕೊಂಡಳು. ಅವಳು ಪೇ ಆ್ಯಪ್ ಓಪನ್ ಮಾಡಿ ಬಿಲ್ ಮೊತ್ತವನ್ನು ಟೈಪ್ ಮಾಡಿ ಪೇ ಕೊಟ್ಟಳು. ಆದರೆ ಸ್ಕ್ರೀನ್ ಮೇಲೆ ತಿರುಗುತ್ತಲೇ ಇದ್ದ ವೃತ್ತ ಮರುಕ್ಷಣ ಟ್ರಾನ್ಸಾಕ್ಷನ್ ಫೇಲ್ಡ್, ಅಕೌಂಟ್ ಫ್ರೋಝನ್ ಬೈ ಬ್ಯಾಂಕ್ ಎಂದು ತೋರಿಸಿತು. ಮಾಯಾಗೆ ಎದೆ ಜಲ್ಲೆಂದಿತು. ಏನು, ಅಕೌಂಟ್ ಫ್ರೀಸ್ ಆಗಿದೆಯಾ? ವಾಟ್ಸ್ ದಿ ನಾನ್ಸೆನ್ಸ್ ಎಂದು ಆತಂಕದಿಂದ ಮತ್ತೆ ಪ್ರಯತ್ನಿಸಿದಳು.
ಫೋನ್ ಲಾಕ್ ಆಗಿ ಅವಳ ಬ್ಯಾಂಕಿನ ಎಲ್ಲ ಆನ್ಲೈನ್ ವಹಿವಾಟುಗಳು ಸ್ಥಗಿತಗೊಂಡಿದ್ದವು. ಕಂಪನಿಯ ಮೇನ್ ಅಕೌಂಟ್, ಅವಳ ಪರ್ಸನಲ್ ಅಕೌಂಟ್, ಹೀಗೆ ಎಲ್ಲವೂ ಲಾಕ್ ಆಗಿತ್ತು. ಒಂದು ದೊಡ್ಡ ಕಾಪರ್ ಫ್ಯಾಕ್ಟರಿಯ CEO ಆಗಿರುವ ಮಾಯಾಗೆ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಬಿಲ್ ಕಟ್ಟಲಾಗದೆ ಅಕೌಂಟ್ ಫ್ರೀಸ್ ಆಗಿ ನಿಂತಿರುವುದು ಅವಮಾನದ ಪರಾಕಾಷ್ಠೆಗೆ ಅವಳನ್ನು ಕೊಂಡೊಯ್ಯಿತು. ಸರ್ವರ್ ಹತ್ತಿರ ನಿಂತು ನೋಡುತ್ತಿರಲು ಅವಳ ಕೈಗಳು ಆತಂಕದಲ್ಲಿ ನಡುಗತೊಡಗಿದವು. ಮುಖ ಹಾಗೆಯೇ ಬಿಳುಚಿಕೊಂಡು ಹಣೆಯಲ್ಲಿ ಬೆವರು ಮೂಡಿತು. ಏನಾಯಿತು ಮಾಯಾ, ಎನಿ ಪ್ರಾಬ್ಲಮ್ ಎಂದು ಸಾಗರ್ ಅತ್ಯಂತ ಮುಗ್ಧನಾಗಿ ಮುಖದಲ್ಲಿ ಯಾವ ಭಾವನೆಗಳೂ ಇಲ್ಲದೆ ಕೇಳಿದನು. ಆದರೆ ಆ ಅತಿ ಬುದ್ಧಿವಂತೆ ಮಾಯಾಗೆ ಗೊತ್ತಿರಲಿಲ್ಲ ಇದೆಲ್ಲವೂ ಈ ಸಾಗರ್ನ ಬುದ್ಧಿವಂತಿಕೆಯ ಕೆಲಸ ಎಂದು. ಅವಳು ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಬೇಕು, ತನ್ನನ್ನು ತನ್ನ ಗಂಡನಾಗಿ ಊರಿನವರ ಮುಂದಲ್ಲ, ಅವಳಾಗಿಯೇ ಮನಸಾರೆ ಒಪ್ಪಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿಯೇ ತನ್ನ ನೆಟ್ವರ್ಕ್ ಮತ್ತು ಹ್ಯಾಕಿಂಗ್ ಮೆದುಳನ್ನು ಬಳಸಿ ಅವಳ ಬ್ಯಾಂಕ್ ಖಾತೆಗಳನ್ನು ಕೆಲವು ನಿಮಿಷಗಳ ಕಾಲ ತಾತ್ಕಾಲಿಕವಾಗಿ ಫ್ರೀಸ್ ಮಾಡಿ ಈ ಆಟವನ್ನು ಆಡಿದ್ದನು. ಅವಳ ಮೇಲಿರುವ ಅಪಾರವಾದ ಪ್ರೀತಿ ಮತ್ತು ಅವಳನ್ನು ತನ್ನವಳನ್ನಾಗಿಸಿಕೊಳ್ಳುವ ಹಠವೇ ಅವನ ಈ ದಿಟ್ಟ ಕಾರ್ಯಕ್ಕೆ ಕಾರಣ. ಇಲ್ಲಿ ಮಾಯಾ ತಳಮಳ ತಾರಕಕ್ಕೇರಿತು. ಮ್ಯಾನೇಜರ್ ದೂರದಿಂದ ಇವರನ್ನು ಗಮನಿಸುತ್ತಿರುವುದನ್ನು ನೋಡಿದವಳು ಅವಮಾನ ತಡೆಯಲಾಗದೆ ಕಣ್ಣಲ್ಲಿ ನೀರು ತುಂಬಿ ಸಾಗರ್ನನ್ನು ನೋಡಿದಳು. ಅವಳ ಪರದಾಟವನ್ನು ಕಂಡು ಸಾಗರ್ನ ಎದೆ ಸ್ವಲ್ಪ ನೋವಾದರೂ ಅವಳನ್ನು ಒಪ್ಪಿಸಲು ಇದೇ ಸರಿಯಾದ ಸಮಯ ಎಂದು ನಿರ್ಧರಿಸಿದನು. ಮೆಲ್ಲನೆ ತನ್ನ ಸೀಟಿನಲ್ಲಿ ಒರಗಿ ಕುಳಿತು, ಏನು ಮೇಡಮ್ CEO, ಬಿಲ್ ಕಾಣಿಸ್ತಿಲ್ವಾ, ಕಾರ್ಡ್ ಇಲ್ವಾ, ಪೇನೂ ವರ್ಕ್ ಆಗ್ತಿಲ್ವಾ, ಇವಾಗ ಏನು ಮಾಡೋದು, ಬಿಲ್ ಕಟ್ಟಿಲ್ಲ ಅಂದರೆ ಹೋಟೆಲ್ನಲ್ಲಿ ಪ್ಲೇಟ್ ತೊಳೆಯೋಕೆ ಇಟ್ಟು ಬಿಡ್ತಾರಲ್ಲ ಎಂದು ಸಾಗರ್ ಸೀರಿಯಸ್ ಆಗಿ ಕೇಳಲು ಮಾಯಾ ಆತಂಕದ ತುದಿಗೆ ಹೋಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು, ಪ್ಲೀಸ್ ಸಾಗರ್, ಆಟ ಆಡಬೇಡಿ, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಅನಿಸುತ್ತೆ, ಅಕೌಂಟ್ ಲಾಕ್ ಆಗಿಬಿಟ್ಟಿದೆ, ಸದ್ಯಕ್ಕೆ ನಿಮ್ಮ ಕಾರ್ಡ್ ಇಟ್ಟು ಬಿಲ್ ಪೇ ಮಾಡಿ, ನಾನು ಮನೆಗೆ ಹೋಗಿ ಹಣ ಕೊಡ್ತೀನಿ ಪ್ಲೀಸ್ ಎಂದು ಅಷ್ಟು ಜನರ ಮುಂದೆ ಅವಮಾನವಾಗಬಾರದು ಎಂದು ಅವನಿಗೆ ಮಾತ್ರ ಕೇಳುವ ಧ್ವನಿಯಲ್ಲಿ ಬೇಡಿಕೊಂಡಳು. ಸಾಗರ್ ಅವಳ ಮುಖದ ಹತ್ತಿರ ಬಗ್ಗಿ ತನ್ನ ಕಾಂತೀಯ ಧ್ವನಿಯಲ್ಲಿ, ನೋ ನೋ, ಈ ಸಾಗರ್ ದುಡ್ಡಲ್ಲಿ ನೀನು ಊಟ ಮಾಡಲ್ಲ ಅಂತ ಹೇಳಿದ್ದೆ ಅಲ್ವಾ, ಆಮೇಲೆ ಹೀಗೆ ನನ್ನ ಕಾರ್ಡ್ ಯೂಸ್ ಮಾಡೋದು, ಆದರೆ ಒಂದು ಕಂಡೀಷನ್, ಈ ಸಾಗರ್ನ ದುಡ್ಡು ಅವನ ಹೆಂಡತಿಗೆ ಮಾತ್ರ ಸ್ವಂತ, ನೀನು ನನ್ನ ಹೆಂಡತಿನೇ, ನಾನು ನಿನ್ನ ಹೆಂಡತಿನೇ, ನನ್ನ ಗಂಡನ ದುಡ್ಡಲ್ಲಿ ನಾನು ಊಟ ಮಾಡ್ತಿದ್ದೀನಿ ಅಂತ ಮನಸಾರೆ ಒಪ್ಪಿಕೊಂಡರೆ ನಾನು ಬಿಲ್ ಪೇ ಮಾಡ್ತೀನಿ, ಏನು ಹೇಳ್ತೀರಾ ಮೇಡಮ್ ಎಂದು ತನ್ನ ಕ್ರಿಮಿನಲ್ ನಗುವನ್ನು ಬೀರಿದನು. ಬೇರೆ ದಾರಿಯೇ ಇಲ್ಲದ ಪರಿಸ್ಥಿತಿಯಲ್ಲಿ ತನ್ನ ಗೌರವವನ್ನು ಉಳಿಸಿಕೊಳ್ಳಲು ಮಾಯಾ ತನ್ನ ಹಲ್ಲು ಕಡಿಯುತ್ತಾ ಸಾಗರ್ನನ್ನು ನೋಡಿ, ಹೌದೋ, ನೀನು ನನ್ನ ಗಂಡನೇ, ಈಗ ಬಿಲ್ ಕಟ್ಟು ಎಂದು ಮೆದುವಾದ ಧ್ವನಿಯಲ್ಲಿ, ಆದರೆ ಅಷ್ಟೇ ಕೋಪದಿಂದ ಒಪ್ಪಿಕೊಂಡಳು. ಸಾಗರ್ನ ಮುಖದಲ್ಲಿ ಒಂದು ಅಸಾಧ್ಯವಾದ ರಾಕ್ಷಸ ನಗು ಮೂಡಿತು. ತನ್ನ ಪಾಕೆಟ್ನಿಂದ ಕಾರ್ಡ್ ತೆಗೆದು ಸರ್ವರ್ಗೆ ನೀಡಿದವನು ಮಾಯಾ ಮುಖದ ಬಳಿ ಬಗ್ಗಿ, ಹಗಲುಗನಸು ನಿಜವಾಗುವ ಕಾಲ ಬೇಗನೆ ಬರುತ್ತೆ ಬೇಬಿ ಎಂದು ಅವಳ ಕಿವಿಯ ಬಳಿ ಕಾಂತೀಯ ಧ್ವನಿಯಲ್ಲಿ ಗುಣಗುಟ್ಟಿದನು. ಬಿಲ್ ಸೆಟಲ್ ಆಗಿ ಅವರು ಕಾರಿನ ಕಡೆಗೆ ನಡೆಯುವಾಗ ಸಾಗರ್ ರಹಸ್ಯವಾಗಿ ತನ್ನ ಮೊಬೈಲ್ನಲ್ಲಿ ಒಂದು ಬಟನ್ ಒತ್ತಿದನು. ಮುಂದಿನ ಕೆಲವು ಸೆಕೆಂಡುಗಳಲ್ಲಿ ಮಾಯಾ ಅಕೌಂಟ್ ಮತ್ತೆ ಮೊದಲಿನಂತೆ ನಾರ್ಮಲ್ ಆಗಿ ಬದಲಾಯಿತು. ಅವಳ ತಳಮಳವನ್ನು ಸವಿದ ಸಾಗರ್ನ ಕ್ರಿಮಿನಲ್ ಮೆದುಳಿಗೆ ಸಿಕ್ಕಿತು ಬಹುದೊಡ್ಡ ಗೆಲುವು. ರೆಸ್ಟೋರೆಂಟ್ನಲ್ಲಿ ಬಿಲ್ ಸೆಟಲ್ ಆದ ತಕ್ಷಣ ಸಾಗರ್ನ ಕ್ರಿಮಿನಲ್ ಬುದ್ಧಿಯಿಂದ ಲಾಕ್ ಆಗಿದ್ದ ಮಾಯಾ ಬ್ಯಾಂಕ್ ಅಕೌಂಟ್ ಮತ್ತೆ ಮೊದಲಿನಂತೆ ನಾರ್ಮಲ್ ಆಯಿತು. ಆದರೆ ಅದ್ಯಾವುದೂ ತಿಳಿಯದೆ ತನ್ನ ಮೊಬೈಲಿಗೆ ಬಂದ ಮೆಸೇಜ್ ನೋಡಿ, ಹಬ್ಬ, ಈಗಷ್ಟೇ ನೆಟ್ವರ್ಕ್ ಸರಿ ಹೋಯಿತು ಅನಿಸುತ್ತೆ ಎಂದು ನಿಟ್ಟುಸಿರು ಬಿಟ್ಟಳು ಮಾಯಾ. ಕಾರು ಹತ್ತಿದಾಗಿನಿಂದಲೇ ಅವಳ ಮುಖ ಕೆಂಡಾಮಂಡಲವಾಗಿ ಕುದಿಯುತ್ತಿತ್ತು. ಸಾಗರ್ ಕಾರಿನ ಸ್ಟೇರಿಂಗ್ ಹಿಡಿದುಕೊಂಡು ತನ್ನ ತುಟಿ ಅಂಚಿನಲ್ಲಿ ಒಂದು ಕಳ್ಳ ನಗು ಬೀರುತ್ತಾ ಅವಳನ್ನು ಕಡೆಗಣ್ಣಿನಿಂದ ರಸಿಸುತ್ತಾ ಬಂದನು. ಮನೆಗೆ ಕಾಲಿಟ್ಟ ತಕ್ಷಣ ಮಾಯಾ ಬಿರಬಿರನೆ ಮಹಡಿ ಹತ್ತಿ ತನ್ನ ಕೋಣೆಯೊಳಗೆ ಹೋದಳು. ಅವಳ ಹಿಂದೆಯೇ ಕೈಗಳನ್ನು ಜೇಬಿನಲ್ಲಿಟ್ಟುಕೊಂಡು ಸ್ಟೈಲ್ ಆಗಿ ನಡೆದು ಬಂದ ಸಾಗರ್. ಕೋಣೆಯೊಳಗೆ ಬಂದ ತಕ್ಷಣ ಮಾಯಾ ನೇರವಾಗಿ ಹಾಸಿಗೆಯ ಬಳಿ ಹೋಗಿ ಅದರ ಮಧ್ಯೆ ಒಂದು ದೊಡ್ಡ ಉದ್ದನೆಯ ದಿಂಬನ್ನು ತೆಗೆದು ಬಾರ್ಡರ್ ತರಹ ಇಟ್ಟಳು.
ಇಲ್ಲಿ ನೋಡು ಸಾಗರ್, ನೀನು ಎಷ್ಟೇ ಬ್ಲ್ಯಾಕ್ ಮೇಲ್ ಮಾಡಿ ಬಿಲ್ ಕಟ್ಟಿಸಿ ನಿನ್ನ ಬಾಯಿಂದ ನನ್ನನ್ನು ಗಂಡ ಅಂತ ಹೇಳಿಸಿದ್ರೂ ಈ ರೂಮ್ ಒಳಗೆ ನೀನು ಬೇರೆ ನಾನು ಬೇರೆ. ಈ ದಿಂಬನ್ನು ದಾಟಿ ನೀನು ಈ ಕಡೆ ಬರಬಾರದು, ಅರ್ಥ ಆಯ್ತಾ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಸಿದಳು. ಓಕೆ ಬೇಬಿ, ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ ಎಂದು ಸಾಗರ್ ಬಹಳ ಸಭ್ಯನಂತೆ ಹೇಳಿ ಹಾಸಿಗೆಯ ಇನ್ನೊಂದು ಬದಿಗೆ ಹೋಗಿ ಮಲಗಿಕೊಂಡನು. ಮಾಯಾ ಅವನ ಕಡೆ ಬೆನ್ನು ತಿರುಗಿಸಿ ಕೋಪದಿಂದಲೇ ಮಲಗಿಕೊಂಡು ಕಣ್ಣು ಮುಚ್ಚಿದಳು. ಕೋಣೆಯಲ್ಲಿ ಎಸಿಯ ತಂಪು ಮತ್ತು ಮೌನ ಆವರಿಸಿತ್ತು. ಆದರೆ ಸಾಗರ್ನ ಮನಸ್ಸಿನಲ್ಲಿ ನೆಮ್ಮದಿ ಇರಲಿಲ್ಲ. ಅವಳ ಹಿಂದಿದ್ದ ಆ ದಿಂಬಿನ ಬಾರ್ಡರನ್ನೇ ಹಂಬಲದಿಂದ ನೋಡುತ್ತಿದ್ದನು. ಅವಳಿಗೆ ಗೊತ್ತಾಗದಂತೆ ಅವಳನ್ನು ತನ್ನ ಎದೆಗೆ ಅಪ್ಪಿಕೊಳ್ಳಲು ಅವನ ಕೈಗಳು ತಡಕಾಡುತ್ತಿದ್ದವು. ಮಾಯಾ ನಿದ್ದೆ ಮಾಡಿದಳು ಎಂದುಕೊಂಡ ಸಾಗರ್ ಹಾಸಿಗೆಯಲ್ಲಿ ಮೇಲ್ಮುಖವಾಗಿ ಮಲಗಿಕೊಂಡು ತನ್ನ ಕೈಗಳನ್ನು ತಲೆಗೆ ಆಧಾರವಾಗಿಟ್ಟುಕೊಂಡು ಹಂಬಲದ ತುತ್ತ ತುದಿಗೆ ಹೋಗಿ ತನ್ನ ಅಂತರಾಳದ ತಳಮಳವನ್ನು ಒದರತೊಡಗಿದನು. ಏನ್ ಜೀವನ ಗುರು ಇದು, ಸ್ವಂತ ಹೆಂಡತಿ ಪಕ್ಕದಲ್ಲಿದ್ದರೂ ಅವಳನ್ನು ಮುಟ್ಟೋಕೂ ಆಗ್ತಿಲ್ಲ ಎಂದು ನಿಟ್ಟುಸಿರು ಬಿಟ್ಟನು. ಅವನು ನಿದ್ದೆ ಮಾಡಿದ್ದಾನೆಂದುಕೊಂಡಿದ್ದ ಮಾಯಾ ಅವನ ಒದರಾಟದ ಸದ್ದು ಕೇಳಿ ತಟ್ಟನೆ ಕಣ್ಣು ಬಿಟ್ಟಳು. ಅವಳಿಗೆ ಅದು ಸಂಪೂರ್ಣವಾಗಿ ಗೊತ್ತಿಲ್ಲದಿದ್ದರೂ ಅವನು ತನ್ನ ಬಗ್ಗೆಯೇ ಏನೋ ಒಟಗುಟ್ಟುತ್ತಿದ್ದಾನೆ ಎಂಬುದು ಅವಳ ಹೆಣ್ಣು ಬುದ್ಧಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಸಾಗರ್ ಬಿಡದೆ, ಇವಳು ಹುಡುಗಿಯಲ್ಲ, ಒಂದು ಹಂಗ್ರಿ ಬರ್ಡ್. ಇವಳ ಕೋಪ ಯಾವಾಗ ಕಮ್ಮಿ ಆಗುತ್ತೋ ನನ್ನ ಹೃದಯ ಇವಳಿಗಾಗಿ ಇಷ್ಟು ತಡಕಾಡ್ತಾ ಇದೆ. ಆದರೆ ಇವಳಿಗೆ ಸ್ವಲ್ಪವೂ ಅರ್ಥ ಆಗ್ತಿಲ್ಲ ಎಂದು ಕೈಯನ್ನು ಎದೆಯ ಮೇಲಿಟ್ಟುಕೊಂಡು ಫೀಲ್ ಮಾಡುತ್ತಾ ಮಾತನಾಡಿದ. ಅಷ್ಟೇ, ಮಾಯಾ ಕೋಪ ನೆತ್ತಿಗೇರಿತು. ಏನೋ ಮಾತಾಡ್ತಾ ಇದ್ರೆ ನಾನು ಸುಮ್ಮನಿರ್ತೀನಿ ಅಂದ್ಕೊಂಡಿದ್ಯಾ ಎಂದು ಹಲ್ಲು ಕಡಿದವಳು ತಟ್ಟನೆ ಹಾಸಿಗೆಯ ಮೇಲೆ ಎದ್ದು ಕುಳಿತಳು. ಅವಳು ಮಧ್ಯ ಇಟ್ಟಿದ್ದ ಆ ದೊಡ್ಡ ಉದ್ದನೆಯ ದಿಂಬನ್ನು ಹಾಗೆಯೇ ಎರಡು ಕೈಗಳಿಂದಲೂ ಎತ್ತಿ ಮಲಗಿಕೊಂಡು ಒದರುತ್ತಿದ್ದ ಸಾಗರ್ನ ಮುಖಕ್ಕೆ ಗುರಿಯಿಟ್ಟು ಒಂದೇ ಏಟು ಹಾಕಿದಳು. ಢಮಾರ್ ಎಂದು ದಿಂಬು ಅವನ ಮುಖಕ್ಕೆ ಬೀಳಲು ಸಾಗರ್ ಬೆಚ್ಚಿ ಬಿದ್ದು, ಹಾ, ಏನಿದು ಎಂದು ಗಾಬರಿಯಿಂದ ಎದ್ದು ಕುಳಿತನು. ಏನಂದ್ಕೊಂಡಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ? ಮಲಗೋದಲ್ವಾ? ಅದನ್ನು ಬಿಟ್ಟು ನಡುರಾತ್ರಿಯಲ್ಲಿ ಏನು ಬರ್ಮಕತೆ ಮಾತಾಡ್ತಾ ಇದ್ದೀರಾ? ಸರಿಯಾಗಿ ಮಾತನಾಡಿ ಅಂತ ಎಷ್ಟು ಸಲ ಹೇಳೋದು? ಇನ್ಮುಂದೆ ಒಂದು ಮಾತು ಹೀಗೆ ಏನೇನೋ ಮಾತಾಡಿದರೆ ಈ ದಿಂಬಿನಲ್ಲೇ ನಿಮ್ಮನ್ನು ಹೊಡೆದು ಸಾಯಿಸ್ತೀನಿ, ಎಚ್ಚರಿಕೆ ಎಂದು ಹಂಗ್ರಿ ಬರ್ಡ್ ಕಣ್ಣು ಬಿಟ್ಟು ಬೆದರಿಸಿತು. ಮುಖಕ್ಕೆ ಬಿದ್ದ ದಿಂಬನ್ನು ತೆಗೆದು ಪಕ್ಕಕ್ಕಿಟ್ಟ ಸಾಗರ್ ಅವಳ ಆ ಕೋಪದ ಮುಖವನ್ನು ಮತ್ತು ಕಿರುಚಾಟವನ್ನು ನೋಡಿ ತಟ್ಟನೆ ನಗಲು ಶುರು ಮಾಡಿದನು. ಯಾಕೆ, ನಿನಗೆ ಇದರ ಅರ್ಥ ಬರಲ್ವಲ್ವಾ? ಆಮೇಲೆ ನಾನು ಏನು ಮಾತಾಡಿದರೆ ನಿನಗೇನು? ಒಂದು ವೇಳೆ ನಿನ್ನ ಗಂಡ ನಿನ್ನನ್ನು ವರ್ಣಿಸ್ತಿದ್ದಾನೆ ಅಂತ ನಿನ್ನ ಮನಸ್ಸಿಗೆ ಗೊತ್ತಾಗಿ ಬಿಡ್ತಾ ಎಂದು ಅವನು ತನ್ನ ಮುಖವನ್ನು ಅವಳ ಮುಖದ ಹತ್ತಿರ ತಂದು ಕಳ್ಳತನದಿಂದ ಕೇಳಿದನು. ಛೀ, ಹೋಗೋ ಆ ಕಡೆ ಎಂದು ಮಾಯಾ ಅವನ ಎದೆಯ ಮೇಲೆ ಕೈಯಿಟ್ಟು ಹಿಂದಕ್ಕೆ ತಳ್ಳಿ ಮತ್ತೆ ಹಾಸಿಗೆಯಲ್ಲಿ ಮಲಗಿ ದಿಂಬಿನೊಳಗೆ ಮುಖ ಹುದುಗಿಸಿಕೊಂಡಳು. ಅವಳ ಹೃದಯ ಈಗ ಕೋಪದಿಂದಲ್ಲ, ಅವನ ಸಾಮೀಪ್ಯದ ತವಕದಿಂದ ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ಸಾಗರ್ ಅವಳ ತವಕವನ್ನು ರಸಿಸುತ್ತಾ ಗುಡ್ ನೈಟ್ ಬೇಬಿ ಎಂದು ಹೇಳಿ ನಗುತ್ತಲೇ ಮಲಗಿಕೊಂಡನು. ಅದೇ ಮಧ್ಯರಾತ್ರಿಯ ಸಮಯ. ತನ್ನ ಕೋಣೆಯಲ್ಲಿ ಒಂಟಿಯಾಗಿ ಮಲಗಿದ್ದ ವಿಕ್ರಮ್ನ ಕೈಗಳಲ್ಲಿ ಅವನ ಮೊಬೈಲ್ ಇತ್ತು. ಮರುಬದಿಯಲ್ಲಿ ಅವನ ಆಸೆ ಹೆಂಡತಿ ಕಾವ್ಯ ಲೈನ್ನಲ್ಲಿದ್ದಳು. ಇಬ್ಬರಿಗೂ ಫೋನ್ ಇಡಲು ಮನಸ್ಸಿಲ್ಲದೆ ಮಾತುಕತೆ ಬೆಳೆಯುತ್ತಲೇ ಹೋಯಿತು. ಅಲ್ಲಿ ಬಿಸ್ನೆಸ್ ಎಂಬ ಪದಕ್ಕೆ ಜಾಗವಿರಲಿಲ್ಲ. ಕಾವ್ಯ ಇನ್ನು ಕಾಲೇಜ್ ವಿದ್ಯಾರ್ಥಿನಿ ಆಗಿರುವುದರಿಂದ ಅವಳ ಮಾತಿನಲ್ಲಿ ಆ ವಯಸ್ಸಿಗೆ ಸಹಜವಾದ ಮುಗ್ಧತೆ ಮತ್ತು ತುಂಟತನವಿತ್ತು. ಅವರು ತಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ಏನೇನೋ ಮಾತನಾಡಿಕೊಳ್ಳುತ್ತಿದ್ದರು. ಗಡಿಯಾರ ಮಧ್ಯರಾತ್ರಿ 12 ದಾಟಿ ಚಲಿಸುತ್ತಿತ್ತು. ಆ ದೊಡ್ಡ ಕೋಣೆಯ ಒಂಟಿತನ, ಮಧ್ಯರಾತ್ರಿಯ ಇಬ್ಬನಿಯ ತಂಪು ಮತ್ತು ಮರುಬದಿಯಲ್ಲಿ ಕೇಳಿಸುತ್ತಿದ್ದ ಕಾವ್ಯಳ ಮೃದುವಾದ ಉಸಿರಾಟದ ಸದ್ದು ವಿಕ್ರಮ್ನೊಳಗೆ ಯಾವುದೋ ಹೊಸ ತವಕವನ್ನು ಹುಟ್ಟು ಹಾಕತೊಡಗಿತು. ಮದುವೆಯಾಗಿದ್ದರೂ ಪರಿಸ್ಥಿತಿಯ ಕಾರಣ ಅವಳ ಮನೆಯವರಿಗೆ ತಿಳಿಯದಂತೆ ಇನ್ನೂ ಅವಳಿಂದ ದೂರವೇ ಬದುಕಬೇಕಾಗಿದೆಯಲ್ಲ ಎಂಬ ಕೊರಗು ಅವನೊಳಗೆ ಜ್ವಾಲಾಮುಖಿಯಂತೆ ಸ್ಫೋಟಿಸಿತು. ಅವಳನ್ನು ಈಗಲೇ ಈ ಕ್ಷಣವೇ ನೇರವಾಗಿ ಹೋಗಿ ಸೇರಿಕೊಳ್ಳಬೇಕು ಎಂದು ಅವನ ದೇಹ ತುಡಿಯಿತು. ಅವನ ನಿಯಂತ್ರಣ ಮೀರಿ ಅವನೊಳಗೆ ಹಾರ್ಮೋನ್ಗಳು ಆಟವಾಡತೊಡಗಿದವು. ಹಾಸಿಗೆಯಲ್ಲಿ ಹೊರಳಿ ಮಲಗಿದವನ ಉಸಿರಾಟದ ವೇಗ ಕೊಂಚ ಹೆಚ್ಚಾಗಿ ಅವನ ಧ್ವನಿ ಹಾಗೆಯೇ ತಗ್ಗಿ ಕಾಂತೀಯ ಧ್ವನಿಯಾಗಿ ಬದಲಾಯಿತು.
ಕಾವ್ಯ ಎಂದು ವಿಕ್ರಮ್ ಕರೆದ ಆ ಒಂದೇ ಪದದಲ್ಲಿ ಅವನ ಧ್ವನಿಯಲ್ಲಿದ್ದ ಆ ಆಪ್ತತೆ ಕಾವ್ಯಾಳ ಹೃದಯವನ್ನು ಲಘುವಾಗಿ ಕಂಪಿಸುವಂತೆ ಮಾಡಿತು. ಹೇಳಿ ವಿಕ್ರಮ್ ಸರ್, ಯಾಕೆ ಧ್ವನಿ ಒಂಥರ ಬದಲಾಗ್ತಾ ಇದೆ? ನಿದ್ದೆ ಬರ್ತಾ ಇದೆಯಾ ಎಂದು ಅವಳು ಕೇಳಲು, ನಿದ್ದೆ ಬರ್ತಿಲ್ಲ ಕಣೆ, ಬೇರೆ ಏನೋ ಬರ್ತಿದೆ. ಈ ಸಮಯದಲ್ಲಿ ನಿನ್ನ ಈ ಸಾಫ್ಟಾದ ಧ್ವನಿಯನ್ನು ಕೇಳಿಕೊಂಡು ನನ್ನಿಂದ ಸುಮ್ಮನಿರಲು ಆಗ್ತಿಲ್ಲ. ನೀನು ನನ್ನ ಪಕ್ಕದಲ್ಲಿ ಇಲ್ಲ ಅನ್ನೋ ನೆನಪೇ ನನ್ನನ್ನು ಕಂಗೆಡಿಸುತ್ತಿದೆ ಎಂದನು ವಿಕ್ರಮ್. ಮೊದಲ ಬಾರಿಗೆ ಗಂಡನ ಹಕ್ಕಿನಿಂದ ಏಕವಚನದಲ್ಲಿ ಕರೆದ ಅವನ ಧ್ವನಿಯಲ್ಲಿ ಪ್ರೀತಿಯ ಹುಚ್ಚು ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ವಿಕ್ರಮ್ ಸರ್, ಏನು ಮಾತಾಡ್ತಾ ಇದ್ದೀರಾ? ನೀವು ಮಾತಾಡ್ತಾ ಇರೋದು ಸರಿಯಿಲ್ಲ. ಮರ್ಯಾದೆಯಿಂದ ನಿದ್ದೆ ಮಾಡೋ ಕೆಲಸ ನೋಡಿ ಎಂದು ಕಾವ್ಯ ಸಣ್ಣ ಗಾಬರಿಯೊಂದಿಗೆ ಎಚ್ಚರಿಸಿದಳು. ಆದರೆ ವಿಕ್ರಮ್ ನಿಯಂತ್ರಣದಲ್ಲಿರಲಿಲ್ಲ. ಅವನು ಹಾಸಿಗೆಯ ಮೇಲೆ ಎದ್ದು ಕುಳಿತು ತನ್ನ ಶರ್ಟ್ನ ಮೇಲಿನ ಬಟನ್ಗಳನ್ನು ಲಘುವಾಗಿ ಸಡಿಲಿಸುತ್ತಾ, ಒಬ್ಬ ಗಂಡನಿಗೆ ಇರುವ ಸಂಪೂರ್ಣ ಹಕ್ಕಿನೊಂದಿಗೆ, ಯಾಕೆ ಕಾವ್ಯ ನನ್ನನ್ನು ನಿದ್ದೆ ಮಾಡು ಅಂತಿರೋ? ನಿನ್ನನ್ನು ಈಗಲೇ ನನ್ನ ಕೈಗಳಿಂದ ಬಾಚಿ ನನ್ನ ಎದೆಗವಿಚಿಕೊಳ್ಳಬೇಕು ಅನ್ನಿಸ್ತಿದೆ ಕಣೆ. ನಿನ್ನ ಆ ತುಟಿಗಳ ತೇವದಲ್ಲಿ ನನ್ನ ಬಾಯಾರಿಕೆ ತೀರಿಸಿಕೊಳ್ಳಬೇಕು. ಒಬ್ಬ ಹೆಂಡತಿಯಾಗಿ ಈ ರಾತ್ರಿಯಲ್ಲಿ ನನ್ನ ಬೆಡ್ ಮೇಲೆ ನಿನ್ನನ್ನು ನನ್ನೊಳಗೆ ಸಂಪೂರ್ಣವಾಗಿ ಕರಗಿಸಿಕೊಳ್ಳಬೇಕು ಅನ್ನಿಸ್ತಿದೆ ಎಂದು ಅಷ್ಟು ಆಪ್ತವಾಗಿ ತನ್ನ ದೇಹದ ಸ್ಥಿತಿಯನ್ನು ಮತ್ತು ತವಕವನ್ನು ಪದಗಳನ್ನಾಗಿಸಿ ಅವಳ ಕಿವಿಗಳಲ್ಲಿ ಹರಿಯಬಿಟ್ಟನು. ವಿಕ್ರಮ್ನ ಆ ಸ್ಪಷ್ಟವಾದ ಅಂತರಂಗದ ಮಾತುಗಳನ್ನು ಕೇಳಿದ ತಕ್ಷಣ ಮರುಬದಿಯಲ್ಲಿದ್ದ ಕಾವ್ಯಾಳ ಮುಖ ಹಾಗೆಯೇ ಆಘಾತ ಮತ್ತು ಕೋಪದಿಂದ ಕೆಂಪಾಯಿತು. ಅವರಿಬ್ಬರ ಮದುವೆ ಮುಗಿದು ದೂರವಿದ್ದರೂ ಕಳೆದ 2-3 ದಿನಗಳಿಂದಷ್ಟೇ ಫೋನ್ನಲ್ಲಿ ಇಷ್ಟು ಆಪ್ತವಾಗಿ ಮಾತನಾಡಲು ಶುರು ಮಾಡಿದ್ದರು. ಇನ್ನೂ ಅವಳೊಳಗೆ ಆ ಮದುವೆ ಬಂಧದ ಸಂಪೂರ್ಣ ಪಕ್ವತೆ ಬಾರದ ಕಾರಣ ತಾನು ವಿಕ್ರಮ್ನ ಹೆಂಡತಿ ಎಂಬುದನ್ನೇ ಆ ಕ್ಷಣ ಅವಳು ಮರೆತು ಹೋದಳು. 2 ದಿನಗಳಿಂದ ಚೆನ್ನಾಗಿ ಮಾತನಾಡಿಬಿಟ್ಟು ಮಧ್ಯರಾತ್ರಿಯಲ್ಲಿ ಇವನು ಹೀಗೆ ತಪ್ಪು ಉದ್ದೇಶದಿಂದ ಅಸಂಸ್ಕೃತವಾಗಿ ತನ್ನ ದೇಹದ ಬಗ್ಗೆ ಮಾತನಾಡುತ್ತಿದ್ದಾನಲ್ಲ ಎಂಬ ಅಸಾಧ್ಯವಾದ ಕೋಪ ಅವಳೊಳಗೆ ಸ್ಫೋಟಿಸಿತು. ಸ್ಟಾಪ್ ಇಟ್ ವಿಕ್ರಮ್ ಸರ್, ಏನಂದ್ಕೊಂಡಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ? 2 ದಿನ ಸರಿಯಾಗಿ ಮಾತನಾಡಿದ ತಕ್ಷಣ ನಿಮ್ಮೊಳಗಿರೋ ಮೃಗ ಎಚ್ಚರಗೊಳ್ತಾ ರಾತ್ರಿ ಆದರೆ ಸಾಕು ಹೀಗೆ ಅಸಹ್ಯವಾಗಿ ತಪ್ಪಾಗಿ ಮಾತನಾಡೋದೇ ನಿಮ್ಮ ಕೆಲಸನಾ? ಸ್ವಲ್ಪನೂ ಬುದ್ಧಿ ಇಲ್ವಾ ನಿಮಗೆ? ಚಿಕ್ಕ ವಯಸ್ಸಿನ ಹುಡುಗಿ ಹತ್ರ ಹೇಗೆ ಮಾತನಾಡಬೇಕು ಅನ್ನೋ ನಾಗರಿಕತೆ ಕೂಡ ನಿಮಗಿಲ್ಲ. ನಿಮ್ಮನ್ನು ಹೋಗಿ ಒಳ್ಳೆ ಮನುಷ್ಯ ಅಂದ್ಕೊಂಡೆ ನೋಡಿ, ಮೊದಲು ಫೋನ್ ಇಡಿ ಎಂದು ಕಾವ್ಯ ಕೋಪದ ತುದಿಗೆ ಹೋಗಿ ಕಿರುಚಿದಳು. ಏ ಕಾವ್ಯ, ಯಾಕೆ ಇವಾಗ ಇಷ್ಟು ಕೋಪದಿಂದ ಮಾತಾಡ್ತಾ ಇದೀಯಾ? ನಾನು ನಿನ್ನ ಗಂಡ ಕಣೆ, ನಾನು ತಪ್ಪಾಗಿ ಮಾತಾಡ್ತಿಲ್ಲ ಎಂದು ವಿಕ್ರಮ್ ಅವಳ ಕೋಪವನ್ನು ಅರ್ಥ ಮಾಡಿಕೊಂಡು ಗಾಬರಿಯಿಂದ ವಿವರಿಸಲು ಪ್ರಯತ್ನಿಸಿದ. ಮರ್ಯಾದೆಯಿಂದ ನಿದ್ದೆ ಮಾಡಿ ವಿಕ್ರಮ್ ಸರ್. ಇನ್ನು ಮುಂದೆ ಈ ತರಹದ ಅಸಹ್ಯವಾದ ಮಾತುಗಳನ್ನೇನಾದರೂ ಆಡಿದರೆ ಆಮೇಲೆ ನಾನು ನಿಮ್ಮ ಮುಖವನ್ನೇ ನೋಡಲ್ಲ, ನಿಮ್ಮ ಹತ್ರ ಮಾತಾಡೋದೂ ಇಲ್ಲ. ಇದಕ್ಕೂ ಮೀರಿ ದಯವಿಟ್ಟು ನನಗೆ ಫೋನ್ ಮಾಡಬೇಡಿ. ನೀವು ಅಂದುಕೊಂಡಿರೋ ತರಹದ ಹುಡುಗಿ ನಾನಲ್ಲ ಎಂದು ಕಾವ್ಯ ಪಟಪಟನೆ ತನ್ನ ಕೋಪವನ್ನೆಲ್ಲ ಸುರಿದು ಬೈದು ವಿಕ್ರಮ್ನ ಉತ್ತರವನ್ನು ಕೂಡ ಕೇಳದೆ ಫೋನ್ ಕಟ್ ಮಾಡಿದಳು. ಕಾವ್ಯ ಕೋಪದಿಂದ ಬೈದು ಫೋನ್ ಕಟ್ ಮಾಡಿದ ಆ ಕ್ಷಣ ಅವಳ ಧ್ವನಿ ಮತ್ತೆ ವಿಕ್ರಮ್ನ ಕಿವಿಗಳಲ್ಲಿ ಚಾಟಿ ಏಟಿನಂತೆ ಬಿತ್ತು. ಅವಳ ಕೋಪವನ್ನು ನೋಡಿ ಆಶ್ಚರ್ಯಪಟ್ಟು ರಸಿಸುವ ಮನಸ್ಥಿತಿಯಲ್ಲಿ ಆಗ ಅವನಿರಲಿಲ್ಲ. ಏಕೆಂದರೆ ಅದಾಗಲೇ ಅವಳ ನೆನಪಿನಿಂದ ಮತ್ತು ಮಧ್ಯರಾತ್ರಿಯ ತಂಪಿನಿಂದ ಅವನ ದೇಹದಲ್ಲುಂಟಾಗಿದ್ದ ಆ ದಾಹ ಹಾಗೂ ಹಾರ್ಮೋನ್ಗಳ ಉಗ್ರತೆ ಅವನನ್ನು ಹುಚ್ಚನನ್ನಾಗಿ ಮಾಡುತ್ತಿತ್ತು. ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಲಾಗದೆ ತನ್ನ ಮೇಲೆಯೇ ಉಂಟಾದ ಆಕ್ರೋಶದಿಂದ ಕೈಯಲ್ಲಿದ್ದ ಫೋನನ್ನು ಹಾಸಿಗೆಯ ಮೇಲೆ ಜೋರಾಗಿ ಎಸೆದನು ವಿಕ್ರಮ್. ತನ್ನ ದೇಹ ಮತ್ತು ಮನಸ್ಸಿನಲ್ಲಿ ಕುದಿಯುತ್ತಿರುವ ಆ ಹಾರ್ಮೋನ್ಸ್ ಹುಚ್ಚನ್ನು ಅಡಗಿಸಿಕೊಳ್ಳಲು ಯೋಚಿಸಿದವನು ಬಿರುಬಿರನೆ ಬಾತ್ರೂಮ್ ಒಳಗೆ ನುಗ್ಗಿದನು. ಬಟ್ಟೆಗಳನ್ನು ಕಳಚಿ ಶವರ್ ಆನ್ ಮಾಡಿದನು. ಮಧ್ಯರಾತ್ರಿಯ ಆ ಹೆಪ್ಪುಗಟ್ಟುವ ತಣ್ಣೀರು ಅವನ ತಲೆಯಿಂದ ದೇಹದ ತುಂಬೆಲ್ಲ ಸುರಿಯಿತು. ಆದರೆ ಅವನ ದೇಹದ ಉಷ್ಣತೆಯನ್ನು ತಗ್ಗಿಸಲು ಆ ತಣ್ಣೀರಿನಿಂದಲೂ ಸಾಧ್ಯವಾಗಲಿಲ್ಲ. ನೀರಿನಲ್ಲಿ ನೆನೆಯುತ್ತಲೇ ಬಾತ್ರೂಮ್ ಗೋಡೆಗೆ 2 ಕೈಗಳನ್ನಿಟ್ಟುಕೊಂಡು ತಲೆ ತಗ್ಗಿಸಿ ತನ್ನ ಆಕ್ರೋಶವನ್ನು ಪದಗಳ ಮೂಲಕ ಹೊರಹಾಕಿದನು. ಇವಳ ಹತ್ರ ಹೋಗಿ ಮಾತಾಡಿದ್ನಲ್ಲ, ನನ್ನನ್ನು ಚಪ್ಪಲಿಯಿಂದ ಹೊಡಿಬೇಕು. ಕಟ್ಟಿಕೊಂಡ ಹೆಂಡತಿಯನ್ನು ಅವಳ ಇಷ್ಟಕ್ಕಾಗಿ ಅವಳಪ್ಪನ ಮನೆಯಲ್ಲಿ ಬಿಟ್ಟಿದ್ದೀಯಲ್ಲ, ನಿನಗೆ ಇದು ಬೇಕೇ ಬೇಕು ವಿಕ್ರಮ್. ಒಬ್ಬ ಗಂಡನಾಗಿ ಹೆಂಡತಿ ಅನ್ನೋ ಹಕ್ಕಿನಿಂದ ಆಸೆಯಾಗಿ ಮಾತಾಡಿದರೆ ಇವಳೇನೋ ನನ್ನನ್ನು ಪೋಲಿ ರೇಂಜ್ಗೆ ಮಾತಾಡ್ತಾಳೆ. ನಾನೇನೋ
ಎಲ್ಲ ಹುಡುಗಿಯರ ಹತ್ರನೂ ಹೋಗಿ ಸೆಕ್ಸಿಯಾಗಿ ಮಾತಾಡೋ ಥರ ನೀವು ಅಂದ್ಕೊಂಡಿರೋ ಹುಡುಗಿ ನಾನಲ್ಲ ಅಂತ ಹೇಳಿ ಅವಮಾನ ಮಾಡ್ತಾಳೆ. ಇನ್ನು ಮುಂದೆ ಅವಳೇ ಫೋನ್ ಮಾಡಲಿ, ನಾನಾಗಿ ಫೋನ್ ಮಾಡಿ ಮಾತಾಡಲ್ಲ, ಅವಳಿರೋ ದಿಕ್ಕಿನ ಕಡೆ ಕೂಡ ನಾನು ಹೋಗಲ್ಲ ಎಂದು ಹಲ್ಲು ಕಡಿದನು. ಈ ಕಥೆ ಇನ್ನೂ ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.